ಇವತ್ತು ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಚೆನ್ನಾಗಿಲ್ಲ ಅಂದರೆ ನಾವು ಬಿದ್ದಾಗ ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಎಲ್ಬು ಟೊಳ್ಳಾಗಬಾರ್ದು ಅಂದರೆ ಕ್ಯಾಲ್ಸಿಯಂ ಲೂಟರ್ಸನ್ನು ನಾವು ಅವಾಯ್ಡ್ ಮಾಡಿ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ 3 ಗ್ರಾಮ್ ಉಪ್ಪನ್ನು ಒಂದು ದಿವಸಕ್ಕೆ ನಾವು ತಿನ್ಬೋದು ಅಂತ. ಆದರೆ ನಾವು ಭಾರತೀಯ ಆಹಾರ ಪದ್ಧತಿಯಲ್ಲಿ 15 ಗ್ರಾಮ್ ಉಪ್ಪನ್ನು ತಿಂತಾ ಇದ್ದೇವೆ. ಸೊ ಹೀಗಾಗಿ ಹೆಚ್ಚಾದಂಥ ಉಪ್ಪು ಕ್ಯಾಲ್ಸಿಯಮನ್ನು ಲೂಟ್ ಮಾಡುತ್ತೆ, BP-ಯನ್ನು ತಂದು ಕೊಡುತ್ತೆ, ಪಾರ್ಶ್ವವಾಯು ಕಾರಣ ಆಗುತ್ತೆ. ಉಪ್ಪಿನಕಾಯಿಯನ್ನು ನಾವು ಕಡಿಮೆ ಮಾಡಬೇಕು. ಹಾಗಾದರೆ ಹಣ್ಣುಗಳನ್ನು ತಿಂದರೆ ಉಪ್ಪಿಲ್ಲದೆ ತಿನ್ಬೋದು, ಹಸಿ ತರಕಾರಿ ಪೀಸ್ಗಳನ್ನು ಉಪ್ಪಿಲ್ಲದೆ ತಿನ್ಬೋದು. ಹಾಗೆಯೇ ಇನ್ನೊಂದು ಕ್ಯಾಲ್ಸಿಯಂ ಲೂಟರ್ ಅಂದರೆ ತಂಪು ಪಾನೀಯಗಳು. ಅಂತಹ ಒಂದು ಅಂಶ ನಿಮಗೆ ಕ್ಯಾಲ್ಸಿಯಮನ್ನು ಲೂಟ್ ಮಾಡುತ್ತೆ, ಎಲುಬಿನಿಂದ ರಕ್ತಕ್ಕೆ ಬರುವಾಗ ಮಾಡಿಬಿಡುತ್ತೆ. ಹೀಗೆ ಕ್ಯಾಲ್ಸಿಯಂ ಲೂಟರ್ಸನ್ನು ಅವಾಯ್ಡ್ ಮಾಡಿ. ಕ್ಯಾಲ್ಸಿಯಂ ತೆಗೆದುಕೊಳ್ಳೋದಿದೆ, ಪಾಲಕ ಕ್ಯಾಲ್ಸಿಯಂ ಇದೆ, ಆರೆಂಜಲ್ಲಿ ಕ್ಯಾಲ್ಸಿಯಂ ಇದೆ, ಬಾದಾಮಲ್ಲಿ ಕ್ಯಾಲ್ಸಿಯಂ ಇದೆ, ಓಕೆ. ಆದರೆ ಕ್ಯಾಲ್ಸಿಯಂ ಲೂಟರ್ಸನ್ನು ನೀವು ತೆಗೆದುಕೊಳ್ಳೋದನ್ನು ಬಂದ್ ಮಾಡಲಿಲ್ಲ ಅಂದರೆ ಕ್ಯಾಲ್ಸಿಯಂ ತೆಗೆದುಕೊಂಡು ಪ್ರಯೋಜನ ಆಗೋದಿಲ್ಲ.